ನಮಸ್ತೆ, ವೆಲ್ಕಮ್ ಟು ಹಿಂದೂಸ್ ಕೈರುಚಿ. ಇವತ್ತು ನಾನು ಮಾಡ್ತಿರೋದು ಮಕ್ಕಳಿಗಾಗಿ ಪೌಷ್ಟಿಕವಾದ ಪ್ರೋಟೀನ್ ಸರಿ. 1 ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ ಮಾಡ್ಕೊಳ್ಳೋಂಥ ಸರಿ. ಇದಕ್ಕೆ 22 ಬಗೆಯ ಆರೋಗ್ಯಕರ ಪದಾರ್ಥಗಳನ್ನು ಹಾಕಿ ಮನೇಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ರಾಗಿ ಇದು 1 kg ರಾಗಿ ಇದೆ. ಗೋಧಿ 1/4 kg. ಅನ್ಪಾಲಿಶ್ಡ್ ಕೆಂಪು ಅಕ್ಕಿ ಇದು 300 ಗ್ರಾಮ್ ಇದೆ. ಹೆಸರು ಕಾಳು 1/4 kg. ಕಡಲೆಕಾಳು 1/4 kg. 1/4 kg ಕಪ್ಪು ಉದ್ದಿನ ಕಾಳು. ಬೇಳೆ 200 ಗ್ರಾಮ್. ಕಡಲೆಕಾಯಿ ಬೀಜ 200 ಗ್ರಾಮ್. ಬಿಳಿ ಜೋಳ 1/4 kg. ಬಾರ್ಲಿ 100 ಗ್ರಾಮ್ ಇದೆ. ಹೆಸರು ಬೇಳೆ 200 ಗ್ರಾಮ್. ಕುಸಲಕ್ಕಿ 100 ಗ್ರಾಮ್. ಇದು ಮೈಸೂರು ಬೇಳೆ, ಕೆಂಪು ಬೇಳೆ ಅಂತ ಹೇಳ್ತಾರೆ. 1/4 kg ಇದೆ. ಹುರುಳಿಕಾಳು 100 ಗ್ರಾಮ್. 3 ಥರ ಮಿಲೆಟ್ಸ್ ಹಾಕೋಣ. ಇದು ನವಣೆ 100 ಗ್ರಾಮ್ ತೊಗೊಂಡಿದ್ದೀನಿ. 100 ಗ್ರಾಮು ಸಾಮೆ, 100 ಗ್ರಾಮು ಹಾರ್ಕ, ಬಾದಾಮಿ 50 ಗ್ರಾಮ್, ಮೆಂತ್ಯ 1 ಚಮಚ, ಜೀರಿಗೆ 1 ಸ್ಪೂನ್. ಜೀರಿಗೆ ಜಾಸ್ತಿ ಹಾಕಬಾರ್ದು, ಕಹಿ ಬಂದುಬಿಡುತ್ತೆ. 1 ಸ್ಪೂನ್ ಸಾಕಾಗತ್ತೆ. ಮೆಣಸು 2 ಸ್ಪೂನ್ ಮತ್ತು ಏಲಕ್ಕಿ 4. ಈಗ ಎಲ್ಲ ತೊಳೆದು ಒಣಗಿಸ್ಕೊಂಡಿದ್ದೀನಿ. ಅದನ್ನು ಈಗ ಸಿಮ್ಮಲ್ಲಿ ಹುರ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಸಾಮಗ್ರಿಗಳನ್ನ ಹುರ್ಕೋಬೇಕು. ತುಂಬ ಜೋರಲ್ಲಿ ಇರಬಾರ್ದು, ಮೀಡಿಯಮ್ ಉರಿಲಿ ಹುರ್ಕೊಳ್ಳೋಣ. ಹುರ್ಕೊಂಡ್ರೆ ಸಾಕಾಗತ್ತೆ. ತುಂಬ ಬಿಸಿ ಮಾಡಬೇಕು, ತುಂಬ ಹುರ್ಕೋಬೇಕು ಅಂತ ಏನಂದಲ್ಲ, ಮೀಡಿಯಮ್ ಹುರ್ಕೊಂಡ್ರೆ ಸಾಕಾಗತ್ತೆ. ಇದೆಲ್ಲ ಮೊಳಕೆ ಕಟ್ಟು ಮಾಡ್ಕೋಬೋದು. ಇದು ನಾನು ಮೊಳಕೆ ಕಟ್ಟಿಲ್ಲ. ಮೊಳಕೆ ಕಟ್ಟಿನೂ ಚೆನ್ನಾಗಿರುತ್ತೆ. ಇದು ಹುರ್ಕೊಂಡ್ಮೇಲೆ ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರುತ್ತೆ. ನಾವು ಎಲ್ಲ ಕಾಳುಗಳನ್ನು ಬೇರೆ ಬೇರೆಗೆ ಹುರ್ಕೋಬೇಕು, ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಹುರ್ಕೋಬಾರ್ದು. ನೋಡಿ, ಈ ಥರ ಕಲರ್ ಚೇಂಜ್ ಆಗುತ್ತೆ ಮತ್ತು ಪಟ ಅಂತ ಸೌಂಡ್ ಬರುತ್ತೆ. ಆಗ ಆಗಿದೆ ಅಂತ. ಉದ್ದಿನಕಾಳು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಾವು ಯಾವುದೇ ಕಾಳು ಹಾಕಿ ಹುರಿದ್ರೂ ಈ ಥರ ಕೈ ಆಡಿಸ್ತಾನೆ ಇರಬೇಕು, ಕೈ ಬಿಡಬಾರ್ದು, ಇಲ್ಲ ಸೀದೋಗ್ಬಿಡುತ್ತೆ. ಯಾಕೆಂದರೆ ಕಲರ್ ಗೊತ್ತಾಗಲ್ಲ. ಇದು ಸ್ವಲ್ಪ ಸೌಂಡ್ ಬರುತ್ತೆ ಪಟ ಅಂತ ಅಂದ್ಬಿಟ್ಟು ಆಗ ತೆಗೆದುಬಿಡೋಣ. ಈ ಥರ ಸೌಂಡ್ ಬರುತ್ತೆ, ಪಟ ಅಂತ ಸೌಂಡ್ ಬರುತ್ತೆ. ಅಷ್ಟಾದರೂ ಸಾಕಾಗುತ್ತೆ. ಹೆಸರು ಕಾಳು ಹಾಕ್ಕೊಳ್ಳೋಣ. ಎಲ್ಲ ನಾವು ಯಾವುದೇ ಕಾಳು ಹಾಕ್ಕೊಂಡ್ರೂ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ತೆಗೆದುಬಿಡಬೇಕು. ಕಲರು ಎಷ್ಟು ಚೇಂಜ್ ಆಗಿದೆ. ಈಗ ಕಡಲೆಕಾಳು 6 ತಿಂಗಳ ಮಕ್ಕಳಿಗೆ ಅದು ಮೊಳಕೆ ಕಟ್ಟಿ ಕೊಡಬೇಕು. ಈ ಥರನೇ ಹಿಂಗೆ ಕೊಡಬಾರ್ದು, ಯಾಕೆಂದರೆ ಜೀರ್ಣಶಕ್ತಿ ಕಡಿಮೆ ಇರುತ್ತೆ ಮಕ್ಕಳಿಗೆ. ಅದಕ್ಕೋಸ್ಕರ 1 ವರ್ಷದ ಮೇಲೆ 2 ವರ್ಷದ ಮೇಲೆ ಮಕ್ಕಳಿಗಾದರೆ ಚೆನ್ನಾಗಿ ಜೀರ್ಣಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಹಿಂಗೆ ಹುರಿದ್ಬಿಟ್ಟು ಬೀಸ್ಬಿಟ್ಟು ನಾವು ಸರಿ ಅಥವಾ ದೋಸೆ ಈ ರೀತಿ ಮಾಡಿಕೊಟ್ರೆ ನಡೆಯುತ್ತೆ. ಚಿಕ್ಕ ಮಕ್ಕಳಿಗೆ ಅಂತಂದರೆ ಮೊಳಕೆ ಕಟ್ಟಿಬಿಟ್ಟು ಮಾಡಿಕೊಟ್ರೆ ಒಳ್ಳೆಯದು.
ಹಿಂಗೆ ಎಲ್ಲ ಚೆನ್ನಾಗಿ ಹದವಾಗಿ ಹುರ್ಕೊಂಡು ಈಗ ಎಲ್ಲ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲ ರಾಗಿ ಕಾಳುಗಳೆಲ್ಲ ಹುರ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆರಿಸ್ಬಿಟ್ಟು ನಾನು ಮಿಲ್ಲಿಗೆ ಕೊಡಬೇಕು. ಯಾಕೆಂದರೆ ಸ್ವಲ್ಪ ಆದರೆ ಮಿಕ್ಸಿಂಗ್ ಮಾಡ್ಕೊಬೋದು ನಾವು. ಸ್ವಲ್ಪ ಜಾಸ್ತಿ ಇದೆಯಲ್ಲ, ಜಾಸ್ತಿ ಇರೋದ್ರಿಂದ ನಾವು ಮಿಷಿನಲ್ಲಿ ಪೌಡ್ರ್ ಮಾಡಿಸೋಣ. ಅದು ಫೈನ್ ಪೌಡ್ರ್ ಆಗಬೇಕು, ತುಂಬ ನೈಸಾಗಿ ಪೌಡ್ರ್ ಮಾಡಿಸ್ಕೋಬೇಕು. ಬೀಸಿದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಸರಿನಾ ಮಕ್ಕಳಿಗೆ ಅಂತ ಹೇಳ್ತೀನಿ. ಎಲ್ಲ ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಲ್ಲಿಗೆ ಹಾಕಿ ಬೀಸಿಟ್ಕೊಂಡಿದ್ದೀನಿ. ಇಷ್ಟು ನೈಸಾಗಿ ಬೀಸ್ಕೋಬೇಕು. ಬೀಸಾಗಿದೆ. ಈಗ ಇದನ್ನು ಜಡಿ ಹಿಡ್ಕೊಳ್ಳೋಣ. ಜಡಿ ಹಿಡ್ಕೋಬೇಕು, ಹಾಗೆ ಹಾಕಾಗಿಲ್ಲ. ಅದು ಇನ್ನೂ ತರಿ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಜಡಿ ಹಿಡ್ಕೊಳ್ಳೋಣ. ಎಲ್ಲ ಸ್ವಲ್ಪ ಗಂಟೆಲ್ಲ ಇರುತ್ತಲ್ವ, ಈ ಜಡಿ ಹಿಡ್ಕೊಂಡ್ರೆ ನೀಟಾಗಿ ನಾವು ಉಪಯೋಗಿಸ್ಕೋಬೋದು. ಹಂಗೆ ಇಟ್ಬಿಟ್ರೆ ಈ ರೀತಿ ಗಂಟಿರುತ್ತೆ. ಅದಕ್ಕೆ ಒಂದ್ಸತಿ ಜಡಿ ಮಾಡ್ಕೊಂಡೋಣ. ಎಲ್ಲ ಮಿಕ್ಸ್ ಆಗುತ್ತೆ ನೀಟಾಗಿ. ಜರ್ಡಿಂಗ್ ಆಗಿದೆ. ಜರಡಿ ಇಟ್ಕೊಂಡಿದ್ದೀನಿ. ಎಲ್ಲ ಡಬ್ಬಕ್ಕೆ ತುಂಬಿಟ್ಕೊಳ್ಳೋಣ. ಪೌಡ್ರ್ ಮಾಡಿಸ್ಕೊಂಡು ನೀವು ಒಂದು 3 ತಿಂಗಳು ಇಟ್ಕೋಬೋದು. 3 ರಿಂದ 4 ತಿಂಗಳು ಈ ಥರ ಪೌಡ್ರ್ ಮಾಡಿಸಿ ಇಟ್ಕೋಬೋದು. ಇದು ಸ್ವಲ್ಪ ಏರ್ ಟೈಟ್ ಬಾಕ್ಸಲ್ಲಿ ಹಾಕಬೇಕು. ಇದೇ ಥರ ಮುಚ್ಚಿಟ್ಕೊಳ್ಳೋಣ. ಈಗ ಸರಿ ಮಾಡೋಕ್ಕೆ ತೋರಿಸ್ತೀನಿ. ಈಗ ಇದಕ್ಕೆ 1 ಗ್ಲಾಸ್ ನೀರು ಹಾಕ್ತೀನಿ ಸರಿ ಮಾಡೋದಕ್ಕೆ. 1 ಗ್ಲಾಸ್ ನೀರಿಗೆ ಇಷ್ಟು ಸ್ಪೂನಲ್ಲಿ 1.5 ಸ್ಪೂನು ಸಾಕಾಗತ್ತೆ. ಸ್ವಲ್ಪ ಹಸಿಟ್ಟನ್ನ ಹಿಂಗೆ ಹಾಕೋಣ. ಇದನಿಗೆ ತಿರುಗಿಸೋಣ. ಅದು ಚೆನ್ನಾಗಿ ಕುದಿಬೇಕು. ಈಗ ಹಾಗೆ ಹಾಕಿಬಿಟ್ರೆ ಹಸಿಟ್ಟು ಗಂಟು ಹಾಕಿಬಿಡುತ್ತೆ. ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀರು ಚೆನ್ನಾಗಿ ಕುದಿಯೋಷ್ಟರಲ್ಲಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕುದಿಬೇಕಾದ್ರೆ 1-2 ಕಲ್ಲು ಉಪ್ಪು ಹಾಕ್ಕೊಳ್ಳೋಣ. ಟೇಸ್ಟ್ಗೆ ಸ್ವಲ್ಪ 1 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಇದು ಅಕ್ಷಯಕಲ್ಪ ತುಪ್ಪ. ಇದು ತುಪ್ಪ ಮತ್ತು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಒಂದು ಸತಿ ಕುದಿ ಬರಲಿ. ಕುದಿಬೇಕಾದ್ರೆ ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಸ್ವಲ್ಪ 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 ಹಾಕೋಣ. ಈ ಥರ 5 ನಿಮಿಷ ಚೆನ್ನಾಗಿ ಕುದೀಲಿ. ಎಂಡಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ದಿನಕ್ಕೆ 1 ಸ್ಪೂನ್ ತುಪ್ಪ ತಿನ್ನಬೇಕು ಮಕ್ಕಳು. ತುಪ್ಪ ತುಂಬ ಒಳ್ಳೆಯದು ಮಕ್ಕಳಿಗೆ.